ಅಭಿನೇತ್ರಿ ಚಿತ್ರ ಮಾಡುವಾಗ ಸ್ವಲ್ಪ ಗಾಸಿಪ್ಗಳು ಬಂತು ನಿಮ್ಮ ಬಗ್ಗೆ, ನಿಮ್ಮ ಬಗ್ಗೆ ಮತ್ತು ನಿಮ್ಮ ಡೈರೆಕ್ಟರ್ ಬಗ್ಗೆ. ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಒಂದು ಹುಡುಗಿ ಅಂತ ನಮ್ಮ ಡೈರೆಕ್ಟರ್ ಒಂದು ಹುಡುಗ ಅಷ್ಟೇ. ನಾನು ಪ್ರೊಡ್ಯೂಸರ್ ಆಗಿದ್ದೀನಿ, ಅವ್ರ ಜೊತೆ ಫುಲ್ ಓಡಾಡ್ತೀನಿ ಎಲ್ಲ. ಅವ್ರದ್ದು ಕೂಡ ಮೊದಲನೇ ಚಿತ್ರ, ಅವರು ಕೂಡ ತುಂಬಾ ಶ್ರಮ ಪಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ನನ್ನ ಡೈರೆಕ್ಟರ್ ಮೇಲೆ ತುಂಬಾ ಒಂದು ಗೌರವ ಇದೆ. ಯಾಕೆ ಅಂದರೆ ಒಂದು ಒಳ್ಳೆ ನಿರ್ಮಾಪಕರಿಗೆ ಒಂದು ಒಳ್ಳೆ ಡೈರೆಕ್ಟರ್ ಸಿಗಬೇಕು, ಅದಾದಮೇಲೆ ಒಂದು ಒಳ್ಳೆ ಚಿತ್ರನ ಒಂದು ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅಂತ. ಅವರು ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್, ಸತೀಶ್ ಪ್ರಧಾನ್ಗೆ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಒಂದು ಹುಡುಗಿ, ಸೊ ಹಾಗಾಗಿ ನಾನು ಎಲ್ಲ ಕಡೆ ಅವ್ರ ಜೊತೆ ಓಡಾಡ್ತೀನಿ. ಅಂದರೆ ಲಿಂಕಪ್ ಅಂದರೆ ಜನ ಸುಮ್ಮನೆ ಮಾತಾಡ್ತಾರೆ, ಮಾತಾಡೋರು ಸಾವಿರ ಮಾತಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾವು ಏನು ಗಮನ ಕೊಟ್ಟು ಏನು ಇದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಬೇಕಾಗಿಲ್ಲ ಅಂತ. ಅವ್ರ ಜೊತೆ ಇನ್ನೊಂದು ಪಿಕ್ಚರ್ ಮಾಡ್ತೀನಿ, ಸೊ ಆವಾಗ ಏನು ಹೇಳ್ತಾರೆ? ಪೂಜಾ ಗಾಂಧಿ ಅವರೇ, ನೀವು ಒಂದು ಹೀರೋಯಿನ್ ಆಗಿ ತುಂಬ ಪ್ರೊಡ್ಯೂಸರ್ಗೆ ಕಾಟ ಕೊಟ್ಟಿಲ್ಲ ಅನಿಸುತ್ತೆ. ಆದರೆ ನೀವು ಪ್ರೊಡ್ಯೂಸರ್ ಆಗಿ ಈಗ ಕೆಲಸ ಮಾಡಿದಾಗ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಇತ್ತು ಹೇಳಿ? ಥಿಂಕ್ ತುಂಬ ಚೆನ್ನಾಗಿತ್ತು. ಒಂದು ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಜವಾಗ್ಲೂ ಒಂದು ಚಿತ್ರನ ನಿರ್ಮಾಣ ಮಾಡಿದ್ರು ಈಸಿ ಅಲ್ಲ. ತುಂಬಾ ಕಷ್ಟ ಜೊತೆಗೆ ಒಂದು ಒಳ್ಳೆ ಟೀಮ್ ಸಿಗಬೇಕು. ಐ ಥಿಂಕ್ ಐ ಹ್ಯಾವ್ ಬಿನ್ ವೆರಿ ಲಕ್ಕಿ ದಟ್ ನನಗೆ ಒಳ್ಳೆ ಟೀಮ್ ಸಿಕ್ತು. ನಮ್ಮ ಡೈರೆಕ್ಟ್ರಿಂದ ಹಿಡಿದು ನಮ್ಮ ಆಲ್ ದ ಟೆಕ್ನಿಷಿಯನ್ಸ್, ನಮ್ಮ ಆರ್ಟಿಸ್ಟ್, ಐ ಥಿಂಕ್ ಇಡೀ ಇಂಡಸ್ಟ್ರಿ. ಬಟ್ ಒಂದು ಇದಿರುತ್ತಲ್ವ, ಪ್ರೊಡ್ಯೂಸರ್ ಕೆಲಸ ಮತ್ತು ಕಷ್ಟ ಕೂಡ. ರಿಲೀಸ್ ಚಿತ್ರಮಂದಿರಕ್ಕೆ ಬಿಡೋ ತನಕ ಕೆಲಸ ಮುಗಿಯೋಲ್ಲ. ಸೊ ಐ ಥಿಂಕ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಅದ್ರ ಜೊತೆಗೆ ಐ ಥಿಂಕ್ ಇಟ್ ವಾಸ್ ಗುಡ್. ಐ ಹ್ಯಾವ್ ಎಂಜಾಯ್ಡ್ ಇಟ್. ನಿಮ್ಮ ಚಿತ್ರದಲ್ಲಿ ಸ್ವಲ್ಪ ಸರಸ ಸಲಾಪ ಸೀನ್ಸ್ ಕೂಡ ಇದೆ ಅಂತ ಸುದ್ದಿ ಬಂದಿದೆ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವ ಪಿಕ್ಚರ್ದಲ್ಲಿ ನೋಡಿ, ಸಿನಿಮಾದಲ್ಲಿ ಎಲ್ಲ ಏನು ಹೇಳ್ತಾರೆ, ನವರಸ ಇಡಲೇಬೇಕು, ಕರೆಕ್ಟ್ ಅಲ್ವಾ? ಯಾವುದಾದ್ರೂ ಪಿಕ್ಚರ್ ನೋಡಿ, ನಮ್ಮ ಪಿಕ್ಚರ್ ಮಾತ್ರ ಅಲ್ಲ, ಹಿಂದೆ ಕೂಡ ಸುಮಾರು 100 ಪಿಕ್ಚರ್ ಬಂದಿದೆ. ಅಂದರೆ ಅದರಲ್ಲಿ ರೊಮ್ಯಾನ್ಸ್, ಹ್ಯಾಪಿನೆಸ್, ಸ್ಯಾಡ್ನೆಸ್ ಎಲ್ಲ ಇಮೋಷನ್ಸ್ ಇದ್ದೇ ಇರುತ್ತೆ. ಸೊ ಯಾವುದು ಇಟ್ಸ್ ನಾಟ್ ಸಮಥಿಂಗ್ ನ್ಯೂ ಅಲ್ವಾ? ಅಭಿನೇತ್ರಿ ಪಿಕ್ಚರ್ದಲ್ಲಿ ಒಂದು ಡರ್ಟಿ ಪಿಕ್ಚರ್ ಥರ ಹಾಡಿದೆ ಅಂತ ಕೇಳ್ಪಟ್ಟಿದ್ದೀವಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ ಹಾಡು ಬಗ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಿಮ್ಮ ರಂಭೆ ನೋಡಿ, 70s ಸಿನಿಮಾ ನಮ್ಮದು 70s ಬೇಸ್ ಆಗೋದ್ರಿಂದ ಆವಾಗ ನೀವು ಹೋಗಿ ನೋಡಿದ್ರಿ ಅಂದರೆ ಆಲ್ಮೋಸ್ಟ್ 75% ಹಾಡು ಆಶಾ ಭೋಸ್ಲೆ ಅವರು, ಸುಮಾರು ಆ ಥರ ಸಿಂಗರ್ಸ್ ಎಲ್ಲ ಹಾಡಿದ್ರು. ದಿಸ್ ಇತ್ತು, ಏನಂದರೆ ದಿಸ್ ಅಂದರೆ ದಟ್ ಸೌಂಡ್ ಎಫೆಕ್ಟ್ ಆಗಲಿ, ದಟ್ ಎಲ್ಲ ಇದಿರುತ್ತಲ್ವ. ಐ ಥಿಂಕ್ ಮನೋಮೂರ್ತಿ ಅವರ ಅಭಿನೇತ್ರಿ ಚಿತ್ರ 70s ದಶಕದಲ್ಲಿ ಇರೋದ್ರಿಂದ ದಟ್ ಕೈಂಡ್ ಆಫ್ ಸಾಂಗ್ ವಾಸ್ ನೀಡೆಡ್. ಸೊ ಇಟ್ ಇಸ್ ನಾಟ್ ಫ್ರಮ್ ಡರ್ಟಿ ಪಿಕ್ಚರ್ ನಾವು ಇನ್ಸ್ಪಿರೇಷನ್ ತೊಗೊಂಡಿದ್ದೀವಿ. ವಿ ಹ್ಯಾವ್ ಟೇಕನ್ ಇಟ್ ಫ್ರಮ್ ದ 70s. ಅಲ್ಲಿ ಆ ಪ್ಯಾಟರ್ನ್ ಮ್ಯೂಸಿಕ್ ಹೆಂಗಿರ್ತಾ ಇತ್ತು ಅಂತ. ಸೊ ಹಾಗಾಗಿ ಈ ಚಿತ್ರ ಆದಮೇಲೆ ನೀವು ಆ್ಯಕ್ಟ್ ಮಾಡಲ್ಲ, ಇದು ನಿಮ್ಮ ಕೊನೆ ಚಿತ್ರ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕೆ ಪ್ರೊಡ್ಯೂಸರ್ ಆಗಿ ಅಂದರೆ ಇನ್ಮೇಲೆ ಆ್ಯಕ್ಟಿಂಗ್ ಮಾಡಲ್ಲ, ಇದು ಕೊನೆ ಪಿಕ್ಚರ್ನ ನಿಮ್ಮದು? ನನಗೆ ಸುಮಾರು ಜನ ಹೇಳಿದರು, ಅಂದರೆ ದಂಡುಪಾಲ ಅಂತ ಚಿತ್ರ ಮಾಡಬೇಡಿ, ನಿಮ್ಮ ಕರಿಯರ್ಗೆ ಕೊನೆ ಚಿತ್ರ ಆಗಿಬಿಡುತ್ತೆ ಅಂತ, ಯಾಕೆ ಮಾಡ್ತೀರಾ ಅಂತ. ನಾನು ಒಂದು ಹೇಳ್ತೀನಿ, ಒಂದು ಆ್ಯಕ್ಟರ್ಗೆ ಯಾವುದೂ ರೀತಿ ಲಿಮಿಟೇಷನ್ ಇಲ್ಲ. ನಾನು ಈ ಚಿತ್ರನ ಪ್ರೊಡ್ಯೂಸ್ ಕೂಡ ಮಾಡಿದ್ದೀನಿ. ಅಂದರೆ ಸುಮಾರು ಜನ ಯೋಚನೆ ಮಾಡಿರ್ಬೋದು, ಯಾಕೆ ಪ್ರೊಡಕ್ಷನ್ ಅಂತ, ವೈ ಪ್ರೊಡ್ಯೂಸ್ ಅಂದರೆ. ಐ ಥಿಂಕ್ ಇಟ್ ಈಸ್ ಅ ವೆರಿ ಕ್ರಿಯೇಟಿವ್ ಜಾಬ್, ಆ್ಯಂಡ್ ಐ ಥಿಂಕ್ ಎಲ್ಲ ಲೈಫಲ್ಲಿ ಒಂದು ಫೇಸ್ ಬರುತ್ತೆ ಅಂದರೆ ದಾಟ್ ನೀವು ಏನು ಹೊಸ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೊಸ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ, ಒಂದು ಹೊಸ ಏನೋ ಜೀವನದಲ್ಲಿ ಮಾಡಬೇಕು ಅಂತ, ಅಚೀವ್ ಮಾಡಬೇಕು ಅಂತ ಇದಿರುತ್ತೆ. ಐ ಥಿಂಕ್ ಈವನ್ ಮೈ ಲೈಫಲ್ಲಿ ನಾನು ಎಷ್ಟೊಂದು ಆಲ್ಮೋಸ್ಟ್ 36-37 ಚಿತ್ರ ಮಾಡಿದ್ದೀನಿ. ಸೊ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಐ ಥಿಂಕ್ ಒಂದು ಕಂಪ್ನಿ ಮಾಡೋ ಮೂಲಕ ನಾವು ಒಳ್ಳೆ ಚಿತ್ರ ನಾನು ಕೊಡಬೇಕು ಅಂತ ನನಗೆ ಆಸೆ ಇದೆ. ನನ್ನ ನೆಕ್ಸ್ಟ್ ಪಿಕ್ಚರ್ ಕೂಡ ಇಸ್ ಗೋಯಿಂಗ್ ಟು ಬಿ ಫ್ರಮ್ ಮೈ ಪ್ರೊಡಕ್ಷನ್ ಓನ್ಲಿ. ಸೊ ಡೋಂಟ್ ವರಿ, ಇದು ಕೊನೆ ಅಲ್ಲ, ಇದು ಒಂದು ಹೊಸ ಬಿಗ್ನಿಂಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಪೂಜಾ, ನೀವು ನನ್ನ ಎಲ್ಲ ಪ್ರಶ್ನೆಗೆ ನೀವು ಚೆನ್ನಾಗಿ ಉತ್ತರ ಕೊಟ್ರಿ. ಅದ್ರ ಜೊತೆಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ನೀವು ಚಿತ್ರ ಮಾಡಿದಿರಿ. ತುಂಬ ಥ್ಯಾಂಕ್ಸ್. ಇಲ್ಲಿ ಬಂದು ನೀವು ನಮ್ಮ ಪ್ರೇಕ್ಷಕರಿಗೆ ಎಲ್ಲರಿಗೂ
ಅವ್ರವ್ರ ಮನಸ್ಸಲ್ಲಿ ಏನು ಪ್ರಶ್ನೆಗಳು ಹುಡ್ತಾ ಇದ್ರು ಅದ್ರಿಗೆ ಉತ್ತರ ಕೊಟ್ಟಿದ್ದೀರಿ. ತುಂಬ ಥ್ಯಾಂಕ್ಸ್ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ. ತುಂಬ ಥ್ಯಾಂಕ್ಸ್. ನನ್ನ ಸೌಭಾಗ್ಯ ನೀವು ನನಗೆ ನಿಮ್ಮ ಪ್ರೋಗ್ರಾಮ್ಗೆ ಕರೆದಿದ್ದೀರ, ಚೆನ್ನಾಗಿ ಮಾತಾಡ್ಸಿದ್ದೀರ. ಇದು ಇವತ್ತಿನ ವಿಶೇಷ. ಅಭಿನೇತ್ರಿ ನಂದ ಸಂದರ್ಶನದಲ್ಲಿ ಪೂಜಾ ಗಾಂಧಿ. ನಮಸ್ಕಾರ.